Hi there. Hello, sir. Okay. Anyway, you are completed with your reasoning syllabus. So Yes. ಇವತ್ತು ಕಂಪ್ಲೀಟ್ ಆಗಿ ರೀಸನಿಂಗ್ ಕ್ವಶನ್ಸ್ ಬೇಸ್ಡ್ ಆನ್ ರೀಸನಿಂಗ್ ಕಂಪ್ಲೀಟ್ ಎಲ್ಲ ಕ್ವಶನ್ಸ್ ಇದು ಇನ್ಕ್ಲೂಡ್ ಇರುತ್ತೆ ಟೆಸ್ಟ್ ತಗೊಂಡಿದ್ರಿ ಅಸೆಸ್ಮೆಂಟ್ ಟೆಸ್ಟ್ ಅಲ್ವಾ 100 ಕ್ವಶನ್ ಇನ್ಕ್ಲೂಡ್ ಇತ್ತು. ಹೌದು ಸರ್. ಸೊ ನಿಮ್ಗೆ ಇವಾಗ ರೀಸನಿಂಗ್ ಕ್ಲಾಸ್ ಯಾವ ರೀತಿ ಇತ್ತು ಸೊ ಅದೇ ರೀತಿ ಕ್ವಶನ್ಸ್ ಇನ್ಕ್ಲೂಡ್ ಆಗಿತ್ತು ಇದರಲ್ಲಿ. Yes, sir. The classes were good. Basic in the start, Madi. Then we slowly moved up to difficult questions, and our mentors were also good. So, Ashtian Kashta agilla, sir. Exam ali, I would say. ಓಕೆ ಸೊ ಇವಾಗ ನಿಮಗೆ ಲ್ಯಾಬ್ ಟೆಸ್ಟ್ ತೋರಿಸ್ತು ಡೈಲಿ. Yes, sir. ಒಂದು ಟಾಪಿಕ್ ಆದಮೇಲೆ ನಿಮಗೆ ಲ್ಯಾಬ್ ಟೆಸ್ಟ್ ಇರ್ತಿತ್ತು ಡೈಲಿ ಬೇಸಿಸ್ ಮೇಲೆ. ಹೌದು ಸರ್. ಸೊ ಆ ಲ್ಯಾಬ್ ಟೆಸ್ಟ್ ತಗೊಳ್ಳೋದ್ರಿಂದ ಇವತ್ತಿನ ಟೆಸ್ಟ್ ಏನಾದರೂ ಯೂಸ್ ಆಯ್ತಾ? Yes, sir. Definitely use ಆಯಿತು. ಅದರಲ್ಲಿ similar type of questions ಕೇಳ್ತಾರೆ. Time limit ಕಮ್ಮಿ ಇರುತ್ತೆ, but overall question to time ratio same ಇರುತ್ತೆ ಸರ್. ಸೊ ಈಗ ನಿಮಗೆ ಲ್ಯಾಬ್ ಟೆಸ್ಟ್ ತಗೊಳ್ಳೋದಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅದೇ ನಮ್ಮದು ಮೇನ್ ಆಗಿ ಉದ್ದೇಶ. ಸೊ ಇವಾಗ ನೀವು ಡೈಲಿ ಲ್ಯಾಬ್ ಟೆಸ್ಟ್ ತೊಗೊಂಡಿದ್ದೀರಿ. ಸೊ ಟೈಮ್ ಮ್ಯಾನೇಜ್ಮೆಂಟು ಯಾವ ರೀತಿ ಕಲಿಬೇಕು? ಇರೋದೇ ಎಕ್ಸಾಮ್ಸಿಗೆ ಇರೋದು 100 ಕ್ವಶನ್ 1 ಅವರ್. ನಾವು ಇವತ್ತು ನಿಮಗೆ ಅಸೆಸ್ಮೆಂಟ್ ಟೆಸ್ಟಿಗೆ 100 ಕ್ವಶನ್ 1.5 ಅವರ್ ಇಟ್ಟಿದ್ವಿ. ಸೊ ಎಷ್ಟು ಅವರಲ್ಲಿ ನೀವು ಮುಗಿಸಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕಲಿತಿದ್ದೀರಾ, ಇಂಪ್ರೂವ್ಮೆಂಟ್ ಆಗ್ತಿದೆಯಾ ನಿಮಗೆ? ಎಸ್ ಸರ್, ಡೆಫಿನೆಟ್ಲಿ ಆಗ್ತಾ ಇದೆ. ನಾನು 100 ಕ್ವೆಶನ್ಸ್ ಫಿನಿಶ್ ಆದಮೇಲೆ ಐ ಥಿಂಕ್ 20 ಮಿನಿಟ್ಸ್ ರಿಮೈನಿಂಗ್ ಇತ್ತು ನನ್ನ ಹತ್ರ. ಸೊ ಐ ಥಿಂಕ್ ಟೈಮ್ ವಾಸ್ ಸಫಿಷಿಯಂಟ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟು ನಂದು ಬೆಟರ್ ಆಗಿದೆ ಡೆಫಿನೆಟ್ಲಿ. ಓಕೆ ಸೊ ಎನಿವೇಸ್ ಹೌ ವಾಸ್ ದ ಎಕ್ಸಾಮ್? Exam was fine, sir. It was not very difficult. And I think once we start getting more tougher questions, then we'll also be able to I think by the end of this course, I'll be able to do them faster ಓಕೆ with more difficult questions. ಎನಿವೇ ತರುಣ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ವೆಲ್, ಥ್ಯಾಂಕ್ ಯು. Thank you, sir.